ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಇರುಳಾದ ಒಂದು ಪರಿಸ್ಥಿತಿ, ಏನು ಮಾಡುವುದು ತಿಳಿಯುತ್ತಿಲ್ಲ, ഇരുಳಿನಲ್ಲಿ ತಡವರಿಸುವ ರೀತಿಯಲ್ಲಿ ಇದ್ದೀರಾ? ಏನು ಭಯಪಡಬೇಡಿ, ಸೂರ್ಯ ಉದಯವಾಗುತ್ತಾ ಇರುವುದನ್ನು ನೋಡುತ್ತಾ ಇದ್ದೀರಲ್ಲ. ಬೆಳಕು ಬಂದರೆ ഇരുಳೆಲ್ಲ ನೀಗುತ್ತದೆ. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಭಾಗಗಳು ഇരുಳಾಗಿ ಇದೆ ಅಲ್ಲ. ಪಾಪ ಎಂಬ ഇരുಳು, ಶಾಪ ಎಂಬ ഇരുಳು, ವ್ಯಾಧಿ ಎಂಬ ഇരുಳು, ಭಯ ಎಂಬ ഇരുಳು, ಕಳವಳ ಎಂಬಂಥ ഇരുಳು, ದುಷ್ಟ ಮನುಷ್ಯರಿಂದ ಬರುವಂಥ ഇരുಳು, ದುಷ್ಟ ದುರಾತ್ಮಗಳಿಂದ ಬರುವಂಥ ഇരുಳು, ಯಾವುದೋ ಒಂದು ഇരുಳು ನಿಮ್ಮನ್ನು ಆವರಿಸಿ ಕೊಂಡಿದೆ ಅಲ್ಲ. ಏನು ಮಾಡುವುದು ತಿಳಿಯದೆ ತಡವರಿಸುತ್ತಾ ಇದ್ದೀರಲ್ಲ. ಏನು ಭಯಪಡಬೇಡಿ. ದೇವರು ಏನು ಮಾತು ಕೊಡುತ್ತಾರೆ ಗೊತ್ತಾ? ಮಲಾಕಿಯ 4ನೇ ಅಧ್ಯಾಯ 2ನೇ ವಾಕ್ಯ. ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಧರ್ಮದ ಸೂರ್ಯನು ಸನ್ ಆಫ್ ರೈಚಸ್ನೆಸ್. ಯಾರು ಆ ಸನ್ ಆಫ್ ರೈಚಸ್ನೆಸ್ ಅಂದರೆ ಏಸು. ಆತನೇ ಧರ್ಮದ ಸೂರ್ಯನು. ನೋಡಿದಿರಾ, ಆತನು ಬಂದರೆ ഇരുಳೆಲ್ಲ ನೀಗಿ ಜೀವಿತದಲ್ಲಿ ಬೆಳಕು ಉಂಟಾಗುತ್ತದೆ. ಏಸುವಿಗೆ ಒಂದು ಹೆಸರು ಧರ್ಮದ ಸೂರ್ಯನು ಎಂಬುದಾಗಿ. ಸೂರ್ಯನನ್ನು ನಾವು ನಮಸ್ಕರಿಸಬಾರದು. ಅದನ್ನು ಸೃಷ್ಟಿಸಿದಂತ ಒಬ್ಬ ದೇವರು ಯೇಸು ಕ್ರಿಸ್ತನು, ಆತನ ಮೂಲಕ ಸೂರ್ಯ ಉಂಟು ಮಾಡಲ್ಪಟ್ಟಿತು. ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು, ಆತನನ್ನೇ ವಿಶ್ವಾಸಿಸಬೇಕು. ಆತನೇ ಸೂರ್ಯನು ಉದಯಿಸುವಂತೆ ಮಾಡುವವನು, ಈ ಲೋಕಕ್ಕೆ ಬೆಳಕನ್ನು ತಂದವನು. ಆತನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದನು. ನಿಮ್ಮ ಜೀವಿತದಲ್ಲಿರುವಂಥ ഇരുಳನ್ನು ಆತನು ಇಂದು ನೀಗಿಸಲಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವ ಒಂದು ഇരുಳು ಇದೆ, ಕೆಲ ಪಾಪಗಳನ್ನು ಬಿಡುವುದಕ್ಕೆ ಆಗುತ್ತಿಲ್ಲ, ಅದು ഇരുಳಾಗಿ ನಿಮ್ಮನ್ನು ಆವರಿಸಿಕೊಂಡು ವೇದನೆ ಪಡಿಸುತ್ತಾ ಇದೆ, ತಪ್ಪೆಂದು ಗೊತ್ತು ಬಿಡುವುದಕ್ಕೆ ಆಗದೆ ಕಂಗಾಲಾಗುತ್ತೀರಿ. ಭಯಪಡಬೇಡಿ. ಧರ್ಮದ ಸೂರ್ಯನಾಗಿರುವ ಯೇಸುವಿಗೆ ಅವಕಾಶ ಕೊಡಿರಿ. ತಾನಾಗೆ ಆ ಪಾಪದ ഇരുಳು ನೀಗಿ ಹೋಗುತ್ತದೆ. ತಾನಾಗೆ ಸೈತಾನನ ഇരുಳು ನೀಗಿ ಹೋಗುತ್ತದೆ. ಮಾಟ ಮಂತ್ರ ಶತ್ರುವಿನ ಕ್ರಿಯೆಗಳೆಲ್ಲ ನೀಗಿ ಹೋಗುತ್ತವೆ. ದೇವರು ಮಾತು ಕೊಡುತ್ತಾರೆ, ನಿಮ್ಮ ಮೇಲೆ ಧರ್ಮದ ಸೂರ್ಯನು ಉದಯಿಸುವನು. ಕರ್ತನ ನಾಮಕ್ಕೆ ಭಯಪಟ್ಟು ನಡೆದುಕೊಳ್ಳುವವರ ಮೇಲೆ ಧರ್ಮದ ಸೂರ್ಯನು ಉದಯಿಸುವುದು. ಹಾಗಾಗಿ ಯೇಸುವೆ, ನಾನು ನಿಮ್ಮ ನಾಮಕ್ಕೆ ಭಯಪಡುತ್ತೇನೆ, ನಾನು ನಿಮ್ಮ ನಾಮವನ್ನು ನಂಬುತ್ತೇನೆ, ನನ್ನ ಜೀವಿತದಲ್ಲಿ ಬೆಳಕಾಗಿ ಬನ್ನಿ ಎಂಬುದಾಗಿ ನೀವು ಕರೆಯುವುದಾದರೆ ಆತನ ಬೆಳಕು ನಿಮ್ಮ ಜೀವಿತದಲ್ಲಿ ಬರುತ್ತದೆ, ನಿಮ್ಮ ಮನೆಯೊಳಗೆ ಬರುತ್ತದೆ, ನಿಮ್ಮ ಬಿಸ್ನೆಸ್ ಜಾಗದಲ್ಲಿ ಬರುತ್ತದೆ. ನಿಮ್ಮ ಎಲ್ಲೆಗಳಲ್ಲಿ ಆ ಒಂದು ಬೆಳಕು ಬಂದರೆ ನೋಡಿರಿ, ഇരുಳೆಲ್ಲ ನೀಗಿ ಬೆಳಕು, ಸಂತೋಷ ಬರುತ್ತದೆ. ഇരുಳು ಬಂದ ಕೂಡಲೇ ಒಂದು ರೀತಿಯ ಭಯ ಬರುತ್ತದೆ. ಅದಕ್ಕೆ ನಾವು ಮನೆಯೊಳಗೆ ಅಡಗಿ ಕೂರುತ್ತೇವೆ. ಆದರೆ ಬೆಳಕು ಬಂದ ಕೂಡಲೇ ಚೆನ್ನಾಗಿ ಫ್ರೀಯಾಗಿ ಸಂತೋಷವಾಗಿ ನಡೆಯಲು ಆರಂಭಿಸುತ್ತೇವೆ. ಈ ರೀತಿ ಯಾವುದೊಂದು ಕಾರ್ಯ ನಿಮ್ಮನ್ನು ಅಡಗಿಸಿ ಇಟ್ಟಿದೆ, ಅದು ಏನೆಂಬುದಾಗಿ ನೀವು ಭಯಪಟ್ಟು ನಿಮ್ಮನ್ನು ಒಬ್ಬಂಟಿ ಮಾಡಿಕೊಳ್ಳುತ್ತಾ ಇದ್ದೀರಿ, ಒಂಟಿಯಾಗಿ ಕುಳಿತುಕೊಳ್ಳುತ್ತಿದ್ದೀರಿ, ಹೊರಗೆ ಹೋಗುತ್ತಾ ಇಲ್ಲ. ಅದು ಏನು? ಸಾಲ ಸಮಸ್ಯೆಯ? ಸಾಲಗಾರರು ಹಿಂಸಿಸುತ್ತಾರಾ? ಮನುಷ್ಯರಿಂದ ಬರುವಂಥ ಯಾವುದೋ ಸಮಸ್ಯೆಯಿಂದ ಕಂಗಾಲಾಗಿ ನಿಂತಿದ್ದೀರಾ? ನಿಮಗೆ ಯಾಕೆ ಆ ಸಮಸ್ಯೆ? ಯಾಕೆ ಭಯಪಟ್ಟು ಕಂಗಾಲಾಗಿ ನಿಂತಿದ್ದೀರಿ? ಒಂದು ഇരുಳು ಆವರಿಸಿಕೊಂಡಿದೆ. ಆ ഇരുಳನ್ನು ಮಾರ್ಪಡಿಸಲೆಂದು ಧರ್ಮದ ಸೂರ್ಯನಾಗಿರುವ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಉದಯಿಸುತ್ತೇನೆಂದು ಮಾತು ಕೊಡುತ್ತಾನೆ. ಹಿಂದೆ ಆ ಬೆಳಕು ಬರುತ್ತದೆ, ಹಿಂದೆ ಆ ಪರಿಸ್ಥಿತಿ ಬದಲಾಗುತ್ತದೆ. ನೀವು ಸಂತೋಷ ಪಡುವಿರಿ, ನೀವು ಭಯಪಡಬೇಡಿ. ನಮ್ಮ ಜೀವಿತದಲ್ಲಿ ഇരുಳನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಲು ಯೇಸು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ಆದ್ದರಿಂದ ಆತನ ಮೂಲಕವಾಗಿ ಈ ಬೆಳಕು ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ನನಗಾಗಿ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಎದ್ದಂಥ ಯೇಸು, ನನ್ನ ಧರ್ಮದ ಸೂರ್ಯನು ನನ್ನ ಜೀವಿತದಲ್ಲಿ ಬರಲಿ, ನನ್ನ ಜೀವಿತವನ್ನು ಬೆಳಕು ಮಾಡಲಿ. ಆ ರೀತಿ ಕರೆಯಿರಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ. ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥಿಸಿರಿ. ಯೇಸುವೆ, ಧರ್ಮದ ಸೂರ್ಯನೇ, ನನ್ನ ಜೀವಿತದಲ್ಲಿ ನೀವು ಉದಯಿಸಬೇಕು. ನೀವು ನನಗಾಗಿ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಎದ್ದದ್ದನ್ನು ನಂಬುತ್ತೇನೆ. ನನ್ನ ಜೀವಿತದಲ್ಲಿರುವಂಥ ഇരുಳಿನ ಕ್ರಿಯೆಗಳೆಲ್ಲ ಲಯವಾಗಬೇಕು. ಪಾಪದ ഇരുಳು ನೀಗಿ ಒಂದು ಪರಿಶುದ್ಧ ಬೆಳಕು ನನ್ನಲ್ಲಿ ಉದಯಿಸಬೇಕು. ಭಯ ಎಂಬಂಥ ഇരുಳು ನೀಗಿ ಧೈರ್ಯ, ಸಂತೋಷ ಎಂಬಂಥ ಬೆಳಕು ಬರಬೇಕು. ಶಾಪ ಎಂಬಂಥ ഇരുಳು ನೀಗಿ ಆಶೀರ್ವಾದ ಎಂಬ ಬೆಳಕು ಬರಬೇಕು. ವ್ಯಾಧಿ ಎಂಬಂಥ ഇരുಳು ನೀಗಿ ಒಳ್ಳೆ ಆರೋಗ್ಯ, ಬಲ ಎಂಬಂಥ ಬೆಳಕು ಬರಬೇಕು. ಯೇಸುವಿನ ನಾಮದಲ್ಲಿ ഇരുಳಿನ ಕ್ರಿಯೆಗಳು ಲಯವಾಗಲಿ. ಧರ್ಮದ ಸೂರ್ಯನೇ, ನನ್ನ ಜೀವಿತವನ್ನು ಬೆಳಕು ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.